ನಮಸ್ಕಾರ. ಮಗುವಿನ ಶಿಕ್ಷಣ ಯಾವ ಮಾಧ್ಯಮದಲ್ಲಿ ಇರಬೇಕು ಅಥವಾ ಯಾವ ಭಾಷೆಯಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮ ಸಮಾಜದ, ಅದರಲ್ಲೂ ಇವತ್ತಿನ ನಮ್ಮ ಸಮಾಜದ ಮೂಲಭೂತವಾದ ಪ್ರಶ್ನೆಗಳಲ್ಲಿ ಒಂದು. ಯಾಕೆ ಅಂದರೆ ಇವತ್ತು ಶಿಕ್ಷಣ ನಮ್ಮ ದೇಶದ, ನಮ್ಮ ಸಮಾಜದ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಇರೋದರಿಂದ ಶಿಕ್ಷಣ ಹೇಗಿರಬೇಕು ಅನ್ನುವುದರ ಜೊತೆಗೆ ಅದು ಯಾವ ಮಾಧ್ಯಮದಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಮೂಲಭೂತವಾದಂಥ ಒಂದು ಪ್ರಶ್ನೆ. ಭಾರತದಂತಹ ವಿಭಿನ್ನ ಸಂಕೀರ್ಣವಾದಂತಹ ಒಂದು ಸಾಮಾಜಿಕ ರಚನೆಯನ್ನು ಹೊಂದಿರುವಂತಹ ಪ್ರದೇಶದಲ್ಲಿ ಈ ಪ್ರಶ್ನೆ ಇನ್ನೂ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಭಾಷೆ ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬರ ಮಾನಸಿಕ ರಚನೆಯೂ ಮತ್ತು ಸಾಮಾಜಿಕ ರಚನೆಯೂ ಆಗಿರುತ್ತೆ. ಅಂದರೆ ವ್ಯಕ್ತಿಯೊಬ್ಬರ ಮಾನಸಿಕ ರಚನೆ ಮತ್ತು ಸಾಮಾಜಿಕ ರಚನೆ ಇವೆರಡು ಆ ವ್ಯಕ್ತಿಯ ಭಾಷಿಕ ರಚನೆಯನ್ನು ಅವಲಂಬಿಸಿ ಬೆಳೀತಾ ಇರ್ತವೆ, ಪರಸ್ಪರ ಪೂರಕವಾಗಿ ಇವು ಬೆಳೀತಾ ಇರ್ತವೆ. ಹಾಗಾಗಿ ಮಗುವೊಂದಕ್ಕೆ ಅಂದರೆ ಚಿಕ್ಕ ಮಗುವಾಗಿದ್ದಾಗ ಆ ಮಗುವಿಗೆ ಯಾವುದಾದರೂ ಒಂದು ವಿಷಯವನ್ನು ನಾವು ಹೇಳಬೇಕಾದರೆ, ಹಾಗೆ ಹೇಳುವಾಗ ಮಗುವಿನ ಭಾಷೆಯಲ್ಲಿ ಹೇಳಿದರೆ ಆ ಮಗು ಬೇಗ ಅದನ್ನು ಪಡ್ಕೊಳ್ಳುತ್ತೆ, ತುಂಬ ಸಹಜವಾಗಿ. ಸೊ ಯಾವ ಭಾಷೆ ಮಗುವಿನ ತಾಯಿ, ಮನೆ ಮತ್ತು ಮನೆಯ ಪರಿಸರ ಅಲ್ಲಿ ಸಿಗುತ್ತೋ, ಯಾವ ಭಾಷೆಯಲ್ಲಿ ಮಗು ತನ್ನ ಬಾಲ್ಯದಲ್ಲಿ ಈ ಪರಿಸರದಲ್ಲಿ ಒಂದು ಹಿಡಿತವನ್ನು ಪಡ್ಕೊಳ್ಳುತ್ತೋ ಅದನ್ನು ನಾವು ತಾಯಿ ಮಾತು ಅಂತ ಕರಿತೀವಿ. ಇದನ್ನು ಮಾತೃಭಾಷೆ ಅಂತಲೂ ಹೇಳ್ತೀವಿ, ಮದರ್ ಟಂಗ್ ಅಂತ ಹೇಳ್ತೀವಿ. ಬೇರೆ ಬೇರೆ ಪದಗಳು, ಅವುಗಳ ಪರಿಕಲ್ಪನೆಗಳು ಬೇರೆ ಆಗ್ತಾ ಹೋಗ್ತವೆ, ಅದು ಬೇರೆ ವಿಚಾರ. ಸೊ ಆ ತಾಯಿ ಮಾತಿನಲ್ಲಿ ಯಾವುದಾದರೂ ಒಂದು ವಿಷಯವನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಅವು ಬೇಗ ಪಡ್ಕೊಳ್ತವೆ. ಒಂದು ವೇಳೆ ಮಗುವಿನ ತಾಯಿ ಮಾತು ಅಲ್ಲದಿರುವ ಇನ್ನೊಂದು ಭಾಷೆಯಲ್ಲಿ ಏನಾದರೂ ವಿಷಯಗಳನ್ನು ನಾವು ಕೊಟ್ಟರೆ ಮಗುವಿಗೆ ಅಷ್ಟು ಬೇಗನೆ ಆ ವಿಷಯವನ್ನು ಗ್ರಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಮಗುವಿನ ಭಾಷೆಯಲ್ಲಿಯೇ, ಮಗುವಿನ ತಾಯ್ಮಾತಿನಲ್ಲಿಯೇ ಒಂದು ವಸ್ತು, ಒಂದು ವಿಷಯ, ಒಂದು ಯಾವುದಾದರೂ ಒಂದನ್ನು ನಾವು ಪರಿಚಯಿಸುವಾಗ, ಮಾತನಾಡುವಾಗ ಮಗು ಭಾಷೆಯ ಮೇಲೆ ಗಮನ ಹರಿಸಬೇಕಾದ ಅವಶ್ಯಕತೆ ಇರೋದಿಲ್ಲ. ಅದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಹಾಗಾಗಿ ನೇರವಾಗಿ ಮಗು ಏನು ಮಾಡುತ್ತೆ, ವಿಷಯವನ್ನು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದೇ ನಾವು ಮಗುವಿನದಲ್ಲದ ಇನ್ನೊಂದು ಭಾಷೆಯಲ್ಲಿ ವಿಷಯವನ್ನು ಕೊಟ್ಟರೆ ಮಗು ತನ್ನ ಮೊದಲ ಗಮನವನ್ನು ಆ ಭಾಷೆಯ ಕಡೆಗೆ ಕೊಡುತ್ತೆ. ಯಾಕಂದರೆ ಆ ಭಾಷೆಯ ಮೂಲಕವೇ ನೀವು ಒಂದು ವಿಷಯವನ್ನು ಮಗುವಿಗೆ ಮುಟ್ಟಿಸಬೇಕಾಗಿರುತ್ತೆ ಅಲ್ವಾ. ಸೊ ಆ ಕಾರಣಕ್ಕಾಗಿ ತಾಯ್ಮಾತಿನಲ್ಲಿ ವಿಷಯಗಳನ್ನು ಮಗುವಿಗೆ ಮುಟ್ಟಿಸುವುದು ತುಂಬ 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 ಸರಳ ಮತ್ತು ಅದು ಸಹಜ ಪ್ರಕ್ರಿಯೆಯೇ ಆಗಿರಬೇಕು. ಆದರೆ ಬೇರೆ ಬೇರೆಯದಾದಂತಹ ಸಾಮಾಜಿಕವಾದಂತಹ ಅಥವಾ ರಾಜಕೀಯವಾದಂತಹ ಬೇರೆ ಬೇರೆ ಪ್ರತಿಷ್ಠೆಗಳ ಹಿಂದೆ ಬಿದ್ದು ನಮ್ಮ ದೇಶದ ಬಹಳಷ್ಟು ಜನ ಪಾಲಕರು, ಈವನ್ ಸರ್ಕಾರ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಇಂಗ್ಲೀಷ್ ಮಾಧ್ಯಮದ ಕಡೆಗೆ ಹೋಗ್ತಾ ಇದೆ. ಇಂಗ್ಲೀಷ್ ಮಾಧ್ಯಮ ಅನ್ನುವಂಥದ್ದು ನಮಗೆ ಒಂದು ಭ್ರಮೆ. ಅದೊಂದು ಪ್ರತಿಷ್ಠೆ, ಸಾಮಾಜಿಕ ಪ್ರತಿಷ್ಠೆ ಅನ್ನೋದೇ ಒಂದು ಭ್ರಮೆ ತಾನೇ. ಅದನ್ನೇ, ಭ್ರಮೆಯನ್ನೇ ನಾವು ವಾಸ್ತವ ಅಂತ ಅಂದ್ಕೊಂಡು ಬದುಕಿದ್ದೀವಿ. ಸೊ ನಮಗೆ ಯಾವುದು ಮುಖ್ಯವಾಗಬೇಕು ಅಂತಂದರೆ, ಮಗು ಯಾವ ಭಾಷೆಯಲ್ಲಿ ವಿಷಯವನ್ನು ಕೊಟ್ಟರೆ, ಯಾವ ಭಾಷೆಯಲ್ಲಿ ಮಗುವಿಗೆ ಶಿಕ್ಷಣವನ್ನು ಕೊಟ್ಟರೆ ಬೇಗನೆ ಗ್ರಹಿಸಿಕೊಳ್ಳುತ್ತದೆ ಅನ್ನುವುದು ನಮಗೆ ಮುಖ್ಯವಾಗಬೇಕೇ ಹೊರತು ಬೇರೆ ಇನ್ಯಾವುದು ಅಲ್ಲ. ಆದರೆ ಮೂಲಭೂತವಾದಂತಹ ಅಂಶವನ್ನೇ ಬಿಟ್ಟು ಬೇರೆ ಅಂಶಗಳ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಸೋಲು ಆಗ್ತಾ ಇದೆ. ಇಡೀ ಶಿಕ್ಷಣ ವ್ಯವಸ್ಥೆಯ ಸೋಲಿಗೆ ತಾಯ್ಮಾತಿನಲ್ಲಿ ಶಿಕ್ಷಣ ಕೊಡದೇ ಇರುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಇದಕ್ಕೆ ಬೇಕಾದಷ್ಟು ಸಂಶೋಧನೆಗಳು ನಮಗೆ ಪೂರಕವಾಗಿ ಸಿಗ್ತವೆ. ಸೊ ಹಾಗಾಗಿ ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನಾವು, ಇನ್ನೊಂದು ಅಂಶವನ್ನು ಹೇಳೋದಾದರೆ, ಭಾಷೆ ಅನ್ನುವಂಥದ್ದು, ಯಾವುದೇ ಒಂದು ವ್ಯಕ್ತಿ ಭಾಷೆಯನ್ನು ಗಳಿಸಿಕೊಳ್ಳುವಾಗ, ಪಡೆದುಕೊಳ್ಳುವಾಗ, ಹುಟ್ಟಿದ ನಂತರ ಭಾಷೆಯ ಈ ಎರಡು ಮುಖ್ಯವಾದ ಕಸುವುಗಳನ್ನು ಕೂಡ ಅದು ತನ್ನ ಅಂತರ್ಗತವಾಗಿ ಒಳಗೇನೆ ಅದು ಪಡೆದುಕೊಂಡು ಬಿಟ್ಟಿರುತ್ತೆ. ಭಾಷೆಗೆ ಒಂದು ಸೃಜನಾತ್ಮಕವಾದ ಆಯಾಮವಿದೆ, ಇನ್ನೊಂದು ತಾರ್ಕಿಕವಾದ ಆಯಾಮವೂ ಇದೆ.
ಯಾಕಂದರೆ ಭಾಷೆ ಸೃಜನಾತ್ಮಕ ಕಲೆಗಳನ್ನು ಅಭಿವ್ಯಕ್ತಿಸುವುದಕ್ಕೆ ಇರುವಂಥ ಒಂದು ಸಾಧನ. ಹಾಗೆಯೇ ಭಾಷೆಯ ರಚನೆ ಅನ್ನುವಂಥದ್ದು ಅತ್ಯಂತ ತಾರ್ಕಿಕವಾದ ರಚನೆ. ಈ ಎರಡು ಕಸುವುಗಳನ್ನೂ ಕೂಡ ಮಗು ಏನಾಗಿರುತ್ತೆ, ಪಡೆದುಕೊಂಡಿರುತ್ತೆ. ತಾಯ್ಮಾತನ್ನು ಗಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಮಗು ಆ ಎರಡು ಕಸುವುಗಳನ್ನು ಬಳಸ್ಕೊಂಡಿರುತ್ತೆ. ನಮಗೆ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂತಹ ಸಂದರ್ಭದಲ್ಲಿ ಸೃಜನಾತ್ಮಕತೆಯನ್ನು ಬೆಳೆಸುವುದು, ತಾರ್ಕಿಕತೆಯನ್ನು ಬೆಳೆಸುವುದು ಬಹಳ ಮುಖ್ಯವಾದ ಅಂಶಗಳಾಗಿರ್ತವೆ. ಮಗುವಿಗೆ ಆ ಮಗುವಿನ ಅರಿವಿಗೆ ಇಲ್ಲದೇನೆ ಆ ಮಗುವಿನಲ್ಲಿ ಈಗಾಗಲೇ ಇರುವ ಆ ಮಗುವಿನ ತಾಯ್ಮಾತಿನ ಮೂಲಕ ಬಂದಿರುವ ಸೃಜನಾತ್ಮಕ ಮತ್ತು ತಾರ್ಕಿಕ ಕಸುವುಗಳನ್ನು, ಅಂದರೆ ಆ ಭಾಷೆಯ ಎರಡು ಕಸುವುಗಳನ್ನು ನಾವು ಬಳಸಿಕೊಂಡ್ರೆ ಮಗುವಿಗೆ ಶಿಕ್ಷಣ ಕೊಡುವುದು ತುಂಬ ಸರಳವಾಗುತ್ತೆ. ಇದಕ್ಕೆ ಬೇಕಾದಷ್ಟು ಅಧ್ಯಯನಗಳು, ವೈಜ್ಞಾನಿಕವಾದ ಸಂಶೋಧನೆಗಳು ಬಂದಿವೆ. ನಾವು ಈ ದಾರಿಯಲ್ಲಿ ನಡೆಯೋದಾದರೆ ನಮ್ಮ ಮಕ್ಕಳ ಭವಿಷ್ಯವನ್ನು, ನಮ್ಮ ಸಮಾಜದ ಭವಿಷ್ಯವನ್ನು ಮತ್ತು ನಮ್ಮ ದೇಶದ ಭವಿಷ್ಯವನ್ನು ಇನ್ನಷ್ಟು ಚೆನ್ನಾಗಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಮುಖ್ಯವಾದ ಅಂಶ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ತಾಯ್ಮಾತಿನಲ್ಲಿ ಶಿಕ್ಷಣವನ್ನು ಕೊಡುವುದರ ಕಡೆಗೆ ಗಮನ ಹರಿಸೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.